ಚನ್ನಪಟ್ಟಣ ಉಪಚುನಾವಣೆಯ ಮತ ಭರಾಟೆ ಮುಗಿದು ಮತದಾನ ಈಗಾಗಲೇ ಆಗಿರುವಂತದ್ದು ಇವಿಎಂ ಮಷಿನ್ ನಲ್ಲಿ ರಿಸಲ್ಟ್ ಭದ್ರವಾಗಿದೆ. ಆದರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಂದಿದ್ದಾರೆ, ಯಾವ ರೀತಿ ಕಾನ್ಫಿಡೆಂಟ್ ಅವರಿಗೆ ನೋಡಬೇಕು. ಸರ್ ಬಹಳಷ್ಟು ಕಾನ್ಫಿಡೆಂಟ್ ಆಗಿದ್ರಿ, ಒಂದು ಮೊಬೈಲ್ ನಾಗ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಮಾತಾಡ್ತಾ ಇದ್ರಿ, ಯಾವ ರೀತಿ ಇದೆ ಸರ್? 23ನೇ ತಾರೀಕು ಫಲಿತಾಂಶ ಹೊರಗೆ ಬರತಕ್ಕಂಥದ್ದನ್ನ ನಾವೇನೆಲ್ಲರೂ ಕಾಯ್ತಾ ಇದ್ದೇವೆ. ನಿನ್ನೆ ದಿನ ಹತ್ತತ್ರ 88.80% ಅಷ್ಟು ವೋಟಿಂಗ್ ಆಗಿದೆ, ಮತದಾನ ಆಗಿದೆ. ಬಹುಶಃ ತಾಲೂಕಿನ ಇತಿಹಾಸದಲ್ಲಿ ಎಂದೂ ಕೂಡ ಚುನಾವಣೆಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮತದಾನ ಆಗಿರಲಿಲ್ಲ. ಬಹುಶಃ ಒಂದು ವಿಶೇಷತೆ ಏನಂದ್ರೆ ಚನ್ನಪಟ್ಟಣ ತಾಲೂಕಿನ ಮತದಾರರು ಯಾರ್ಯಾರು ಬೇರೆ ಬೇರೆ ನಮ್ಮ ತಾಲೂಕು ಜಿಲ್ಲೆಗಳು ಬೆಂಗಳೂರು ಸಿಟಿಯಲ್ಲಿ ವಾಸವಾಗಿದ್ದಾರೆ, ಅವರೆಲ್ಲರೂ ವಾಲಂಟಿಯರ್ಸ್ ಆಗಿ ಬಂದು ಮತ ಹಾಕಿದ್ದಾರೆ. ಜೊತೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಹಲವಾರು ಸಂಘ ಸಂಸ್ಥೆಗಳಿಂದ ಹಿಡಿದು ಮಹಿಳೆಯ ಘಟಕಗಳಿಂದ ಹಿಡಿದು ಬಹಳ ಜನ ಇವತ್ತು ಮತ ಚಲಾವಣೆ ಮಾಡಲೇಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಮತ ಹಾಕಿದ್ದಾರೆ. ಒಂದು ವಿಶ್ವಾಸ ಇದೆ, ಜನ ಈ ಬಾರಿ ಒಬ್ಬ ಯುವಕನಿಗೆ ಒಂದು ಅವಕಾಶ ಕೊಡಿ ಅಂತಕ್ಕಂಥದ್ದನ್ನ ನಾನು ಕೈ ಜೋಡಿಸಿ ಮನವಿ ಮಾಡಿದ್ದೆ. ಆ ಒಂದು ನನ್ನ ಮನವಿಗೆ ಕ್ಷೇತ್ರದ ಜನತೆಯು ಕೂಡ ಸ್ಪಂದನೆಯನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ನನ್ನಲ್ಲಿದೆ. ಸರ್, ಕಳೆದ 2 ಚುನಾವಣೆಗಳನ್ನು ನೋಡಿದಾಗ ಈ ಚುನಾವಣೆಯಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸಿಯೇಷನ್ ಕಾಣಿಸ್ತಾ ಇದೆ. ಜನ ಬಂದಿರುವಂತದ್ದು ಮತ್ತೆ ತಮ್ಮ ಒಂದು ಮತ ಪ್ರಚಾರ ಮಾಡಿರುವಂತ ತಂತ್ರಗಳೇನಿದಾವೆ ಅವೆಲ್ಲವೂ ಕೂಡ ರೀಚ್ ಆಗಿದೆ ಅಂತ. ಇಡೀ ರಾಜ್ಯ ಸರ್ಕಾರವನ್ನ ಎದುರಿಸಿ ಮೆಟ್ ನಿಲ್ತಕ್ಕಂಥದ್ದಕ್ಕೆ ಧೈರ್ಯವನ್ನ ಕೊಟ್ಟಿರ್ತಕ್ಕಂಥದ್ದು 2 ಪಕ್ಷದ ಕಾರ್ಯಕರ್ತರು, ಅದರಲ್ಲಿ ಬೇರೆ ಪ್ರಶ್ನೆನೇ ಇಲ್ಲ. ಅವರ ಒಂದು ಹೋರಾಟ ಬಹುಶಃ ಮುಂದಿನ ದಿನಗಳಲ್ಲಿ ಅದು ಪ್ರತಿಫಲದ ರೂಪದಲ್ಲಿ ಕ್ಷೇತ್ರದ ಜನತೆಯ ಒಂದು ಆಶೀರ್ವಾದ 23ನೇ ತಾರೀಕು ನಮ್ಮ ಪರವಾಗಿ ಬರುತ್ತೆ ಅಂತಕ್ಕಂಥದ್ದನ್ನು ನಂಬ್ಕೊಂಡಿದ್ದೇವೆ. ಬಹುತೇಕ ಸನ್ಮಾನ್ಯ ಕುಮಾರಣ್ಣವರ ಚುನಾವಣೆಗಳಲ್ಲೂ ಕೂಡ ಬಹಳ ಹೋರಾಟ ಕೊಟ್ಟಿದ್ದಾರೆ. ಆದರೆ ಎಲ್ಲರೂ ಹೇಳುವಂಥದ್ದು ಇದು ಈ ಪ್ರಮಾಣದ ಹೋರಾಟ ಒಂದು 100 ಪಟ್ಟು ಜಾಸ್ತಿ ಉಪಚುನಾವಣೆಯಲ್ಲಿ ಕಾಣುತ್ತೆ ಅಂತಕ್ಕಂಥದ್ದು ಎಲ್ಲರೂ ಹೇಳಿದ್ದಾರೆ. ನನಗೂ ಕೂಡ ಅದು ಕಂಡು ಬಂದಿದೆ. ಮಾಜಿ ಪ್ರಧಾನಿ ದೇವೇಗೌಡರು ಬಂದ ಮೇಲೆ ಇಡೀ ಕ್ಷೇತ್ರದಲ್ಲಿ ಒಂದು ಬೇರೆ ಇದೇ ವಾತಾವರಣ ಶುರುವಾಗ್ಬಿಡ್ತು. ಅದಾದ್ಮೇಲೆ ಜಮೀರ್ ಅವ್ರಿಗೆ ಕೊಟ್ಟಂತ ಹೇಳಿಕೆ ಇದೇನಾದ್ರೂ ಕಡೆ ಹಂತದಲ್ಲಿ ಬಹಳಷ್ಟು ಡ್ಯಾಮೇಜ್ ಆಗಿರುತ್ತಾ ಅಪೋಸಿಟ್ ಪಾರ್ಟಿಗೆ? ವಿರೋಧ ಪಕ್ಷದವರ ಹೇಳಿಕೆಗಳಿಗೆ ಪ್ರತಿಯುತ್ತರ ಕೊಡ್ತಕ್ಕಂಥ ಕೆಲಸ ನಾವ್ಯಾರು ಮಾಡಿಲ್ಲ. ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದಕ್ಕೆ ನಿನ್ನೆ ದಿನ ಪೂರ್ವಕವಾಗಿ ಚುನಾವಣೆಯ ದಿನಾಂಕ ನಿಗದಿಯಾಗಿತ್ತು. ಕ್ಷೇತ್ರದ ಜನತೆನೇ ಅವರಿಗೆ ಉತ್ತರ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೀನಿ. ಸರ್, ಇವಾಗ ತಮ್ಮ ಅಭ್ಯರ್ಥಿ ಆದ್ರೆ ಅಪೋಸಿಟ್ ಅಭ್ಯರ್ಥಿ ಬಹಳಷ್ಟು ಕಾನ್ಫಿಡೆಂಟ್ ಅಲ್ಲಿ ಹೇಳ್ತಿದ್ದಾರೆ, 30,000ಗಳ ಅಂತರ ಗೆಲುವನ್ನು ನಾನು ದಾಖಲಿಸ್ತೇನೆ ಅಂತ ಕಾನ್ಫಿಡೆಂಟ್ ಆತ್ಮವಿಶ್ವಾಸದಲ್ಲಿ ಅವರಿದ್ದಾರೆ. ಹಣೆ ಬರ ಭಗವಂತ ಬರೆದವನೇ, ಕ್ಷೇತ್ರ ಜನ ಬರೆದವ್ರೆ, ಕಾದ್ ನೋಡೋಣ. ಸೊ ಇದು ಕಾನ್ಫಿಡೆಂಟ್ ನುಡಿಯನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಸಂಗೀತ್ ಜೊತೆ ಸೈಯದ್ ನಿಜಾಮುದ್ದೀನ್, TV9 ರಾಮನಗರ.